ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸಾರಿ ಇಂಟ್ರೋ ಮಾಡ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಇಲ್ಲಿ ನಾನು ಫಸ್ಟ್ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಅದಕ್ಕೆ ಹೋಗ್ತಿದ್ದೀನಿ, ಮತ್ತೆ ಸಿಗ್ತೀನಿ. ಫೈನಲಿ ಎಲ್ಲ ಆಯಿತು. ನೆಕ್ಸ್ಟ್ ಕಾಲೇಜಿಗೆ ಒಂದು ಹೋಗಿ ಕೂತ್ಕೊಂಡಿದ್ರೆ ಆಯ್ತು, ನಾನು ಸೀಟಿಗೆ ಹೋಗಿ ಅಷ್ಟೇ. ಭಯ ಆಯಿತು ತುಂಬ. ಎಂತ ಮಾಡೋದು ಈಗ ಹೋಗಿ ನೆಕ್ಸ್ಟ್ ಎಂತ ಮಾಡೋದು ಮಮ್ಮಿ? ಊಟ ಮಾಡೋದಂತೆ. ಹೋಟೆಲ್ ಹುಡ್ಕೋದು, ಊಟ ಮಾಡೋದು. ದೆನ್ ನೋಡುವ. ಇಲ್ಲಿ ನಮ್ಮ ಎಂತ ಉದ್ಯಾವರದ ಹಳೆ ಮನೆ ಹತ್ರ ಹೋಗಿ ಬರ್ಲಿಕ್ಕೆ ಉಂಟು. ನಮ್ಮ ಹಳೆ ಮನೆ ಉಂಟಲ್ಲಿ, ಮೊದಲು ಇರ್ತಿದ್ವಿ ಅಲ್ಲಿ. ಅದನ್ನು ನೋಡಿ ಬರುವ ಅಂತ ನಿಮಗೂ ತೋರಿಸ್ತೀನಿ. ಮತ್ತೆ ಹೋಗುವ, ಸದ್ಯಕ್ಕೆ ಊಟ ಮಾಡುವ, ಮತ್ತೆ ಹೋಗುವ. ಬಾಯ್ ಬಾಯ್. ಊಟ ಎಲ್ಲ ಆಯಿತು. ಇಲ್ಲೇ ಈಗ ಪಡುಬಿದ್ರೆ ಬೀಚಿಗೆ ಬಂದಿದ್ದೀವಿ, ಬ್ಲೂ ಫ್ಲಾಗ್ ಅಂತ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ನಮ್ಮ ಹಳೆ ಮನೆಯನ್ನು ತೋರಿಸ್ತೀನಿ. ಉದ್ಯಾವರದಲ್ಲಿ 2 ಮನೆ ಉಂಟು ಟೋಟಲ್. ಮೊದಲು ನಿಲ್ತಿದ್ವಿ, ಈಗ ಇಲ್ಲ. ಬಂದ್ವಿಯಾ? ಇಲ್ಲ, ಸ್ವಲ್ಪ ಮುಂದೆ ಉಂಟು. ರೀಚ್ ಆದ್ವಿ. ಬ್ಲೂ ಫ್ಲಾಗ್ ಇದು ಎಂಟ್ರಿ, ಆ್ಯಂಡ್ ಅಲ್ಲಿ ಟಿಕೆಟ್ ತೆಗಿಲಿಕ್ಕುಂಟು. ಒಳಗೆ ಬಂದ್ವಿ. ಈ ಥರ ಉಂಟು ನೋಡಲಿಕ್ಕೆ. ಇದು ಸೆಕೆಂಡ್ ಟೈಮ್ ಬರೋದು ನಾವು. ಲಾಸ್ಟ್ ಟೈಮ್ ಬರುವಾಗ ಪರ್ ಪರ್ಸನಿಗೆ 20 ರುಪೀಸ್ ಇತ್ತು, ಈಗ 40 ರುಪೀಸ್ ಆಗಿದೆ. ಜನರು ಜಾಸ್ತಿ ಬರ್ತಾರಲ್ಲ, ಅದಕ್ಕೆ ಪ್ರೈಸ್ ಸಹ ಜಾಸ್ತಿ. ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ಲಿಕ್ಕೆಲ್ಲ ತುಂಬ ಚೆಂದ ಉಂಟು. ನೀರು ಎಲ್ಲಿ ತನಕ ಬರ್ತುಂಟು ನೋಡಿ, ಫಸ್ಟ್ ಟೈಮ್ ನೋಡೋದು ನಾನು. ಅದಕ್ಕೆ ಅಲ್ಲಿ ರಿಬ್ಬನ್ ಎಲ್ಲ ಕಟ್ಟಿ ಇಟ್ಟಿದ್ದಾರೆ, ಹೋಗ್ಲಿಕ್ಕಿಲ್ಲ ಅಂತ. ಇಲ್ಲಿ ಫೋಟೋಸ್ ಕೂಡ ತೆಗಿಬೋದು ಬೇಕಾದಿತ್ತ. ಹ್ಯಾಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಲೈಟ್ ಹೌಸ್ ಉಂಟು. ಆ್ಯಂಡ್ ಆಚೆ ಸೈಡ್ ಇದುಂಟಲ್ಲ, ರಿವರ್ ಥರ ಏನೋ ಕಾಣ್ತಿದ್ದಾರೆ. ಅಲ್ಲಿ ಬೋಟಿಂಗ್ ಮಾಡಿಸ್ತಾರೆ, ನಾವು ಹೋಗಿದ್ದೀವಿ, ಗಮ್ಮತ್ತಾಗ್ತದೆ. ಅಲ್ಲಿ ಮುಂದೆ ಕಾಣಿಸ್ತುಂಟಲ್ಲ, ಅಲ್ಲಿ ಚಿಕ್ಕ ಮಕ್ಳಿಗೋಸ್ಕರ ಅಂತ ಪಾರ್ಕ್ನ ರೆಡಿ ಮಾಡಿದ್ದಾರೆ. ಬೋರ್ ಆಗಬಾರ್ದು, ಮಕ್ಕಳು ಸಹ ಆಟ ಆಡಲಿಕ್ಕೆ ಅಂತ. ಓಕೆ, ಇನ್ನು ಮುಂದೆ ಹೋಗೋದಿಲ್ಲ, ಸುಮಾರು ದೂರ ಆಗ್ತದೆ. ಈಗ ವಾಪಸ್ ಹೋಗುವ. ಮನೆಗೆ ತನಕ ಹೋಗಬೇಕಲ್ಲ, ಮತ್ತು ತೋರಿಸ್ಲಿಕ್ಕುಂಟು, ಉದ್ಯಾವರ ಹೋಗ್ಲಿಕ್ಕುಂಟು ಈಗ. ಲೆಟ್ಸ್ ಗೋ. ಆ್ಯಂಡ್ ದಾರಿಯಲ್ಲೇ ಪಿಕಾಕ್ ಸಿಕ್ತು ನನಗೆ ನೋಡಿ.
ವಾಪಸ್ ಬಂದ್ವಿ. ಯಾರಪ್ಪ ಮನೆ ಒಳಗೆ ನುಗ್ಗೋದು, ಡ್ರೆಸ್ ಚೇಂಜ್ ಮಾಡೋದು, ಮತ್ತು ಕೂತ್ಕೊಳ್ಳೋ ಸ್ವಲ್ಪ ಹೊತ್ತಿಗೆ. ನನ್ನ ಬ್ಯಾಂಡೇಜ್ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಎಲ್ಲೋಯ್ತು? ಬೆಳಿಗ್ಗೆ ಹಾಕಿದೆಲ್ಲ ಹೋಗಿದೆ ಈಗ. ಸಮಾಧಾನ. ಅಯ್ಯಪ್ಪ ಅದೆಂತ ಉಂಟು. ಮತ್ತೆ ಸಿಗ್ತೀನಿ ಸ್ವಲ್ಪ ಹೊತ್ತಲ್ಲಿ. A few moments later. ಓಕೆ, ಈಗ ಆಯಿತು ಟೈಮ್. ಆ್ಯಂಡ್ ರಸಗುಲ್ಲ ಮಾಡುವ ಅಂತ ಪ್ಲ್ಯಾನಲ್ಲಿದ್ದೀನಿ ಈಗ. ನಿಮಿಷ. ಸೊ ಹಲೋ ಗೈಸ್, ಸಡನ್ ಪ್ಲೇಸ್ಮೆಂಟ್ ಚೇಂಜ್ ಆಯಿತು, ಪುನಃ ಜಾಗ ಚೇಂಜ್ ಆಯಿತು. ಯಾಕಂದರೆ ಹೊರಗೆ ಬರಬೇಕಾಯ್ತು ಸ್ವಲ್ಪ ಒಂದು ಕೆಲಸಕ್ಕೆ. ಆ್ಯಂಡ್ ಟಾಕಿಂಗ್ ಅಬೌಟ್ ರಸಗುಲ್ಲ ಅಂತ ಆಯಿತು ಅಂತ ಹೇಳಿದರೆ, ನಮ್ಮ ಮಾತಾಶ್ರೀ ಹೋಗಿದ್ದೆ ರಸಗುಲ್ಲನ ಅದು ಬೇಯಿಸ್ತಾರಲ್ಲ, ನಾನು ಹೇಳಿದೆ ದೊಡ್ಡ ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ಬೇಯಿಸಿ ಅಂತ ಹೇಳ್ತೇನೆ ರಸಗುಲ್ಲನ. ಎಲ್ಲ ರೋಲೆಲ್ಲ ಮಾಡಿ ಆಯಿತು, ಎಲ್ಲ ಒಳ್ಳೆ ಮಾಡಿ ಉಂಡೆ ಎಲ್ಲ ಆಯಿತು. ಇವ್ರು ಹೋಗಿ ಸಣ್ಣ ಕಪ್ಪಲ್ಲೆಲ್ಲ ಇಟ್ಟಿದ್ದಾರೆ. ಅದೆಂತಾಯ್ತು, ನನಗೆ ಸಿಟ್ಟು ಬಂತು. ನನ್ನ ಮತ್ತೆ ಅಮ್ಮನ ಜಗಳ, ಅದು ಆಗುದಿಲ್ಲ, ನಾನು ತಿನ್ನುವುದಿಲ್ಲ ಅಂತ ಹೇಳಿ. ಮತ್ತೆ ಅದರಲ್ಲಿ ನೀ ತಿನ್ನೋದು ಬೇಡ, ನಾನೇ ಖಾಲಿ ಮಾಡ್ತೇನೆ ಅಂತ ಹೇಳಿ ಅದು ಬಾಯಿಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಆ ಥರ ಆಗಿದೆ. ಅಲ್ಲೇ ಬಿಟ್ಟು ಬಂದಿದ್ದಾವೀಗ. ಆ್ಯಂಡ್ ಸದ್ಯಕ್ಕೆ ಈಗ ಮನೆಗೆ ಹೋಗುವಾಗ ಲೇಟ್ ಆಗ್ತದೆ. ಆ್ಯಂಡ್ ಇದಕ್ಕೆ ಹಾಗೆ ಅದಕ್ಕೆ ಇವತ್ತಿನ ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಈ ನನ್ನ ಸಣ್ಣ ವ್ಲಾಗನ್ನು ದೊಡ್ಡ ಮಾಡಲಿಕ್ಕೆ ಹೆಲ್ಪ್ ಮಾಡಿ. Let's wait in my next video. Till then, bye.